ನಮಸ್ತೆ ವೀಕ್ಷಕರೇ, ಎಲ್ಲರೂ ಒಂದು ಅನ್ಕೊಂತಾರೆ, ನನ್ನ ವಯಸ್ಸು ಇನ್ನೂ 20 ಇದೆ. ಆದರೂ ಕೂಡ ಏನಂದ್ರೆ ನಾನು ಹಳೆ ವಯಸ್ಸಾದವರ ಮುದುಕಿ ಕಾಣ್ತಾ ಇದ್ದೀನಿ. ಯಾಕೋ ನನ್ನ ಚರ್ಮ ಆಂಟಿ ಏಜಿಂಗ್ ಆಗ್ತಾ ಇದೆ. ಯಾವುದೆಲ್ಲ ಕ್ರೀಮ್ಗಳನ್ನು ಹಾಕೊಂತೀನಿ, ಮನೆಮದ್ದುಗಳನ್ನು ಮಾಡ್ಕೊಂತೀನಿ. ಆದರೂ ಕೂಡ ಏನಂದ್ರೆ ಈ ಒಂದು ಆಂಟಿ ಏಜಿಂಗ್ ಕಡಿಮೆ ಆಗ್ತಾ ಇಲ್ಲ ಅಂತ ಸುಮಾರು ಜನ ವರಿ ಆಗ್ತಾ ಇರ್ತಾರೆ. ನೋಡಿ ವೀಕ್ಷಕರೇ, ನಾವು ಏನನ್ನ ತಿಂತೀವಿ, ಏನನ್ನ ಪಾಲನೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗುತ್ತೆ. ಮುಖ್ಯವಾಗಿ ನಾವು ಎಕ್ಸ್ಟರ್ನಲ್ ಆಗಿ ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ಸಿಗುವಂತ ದುಬಾರಿ ಕ್ರೀಮ್ಗಳನ್ನ ನಾವೆಲ್ಲರೂ ಯೂಸ್ ಮಾಡ್ತೇವೆ. ಈ ಒಂದು ಆಂಟಿ ಏಜಿಂಗ್ ಕಡಿಮೆ ಆಗ್ಲಿ, ಚರ್ಮದ ಮೇಲೆ ಕಾಣುವಂತ ಆ ಒಂದು ನೆರಿಗೆಗಳು, ಸುಕ್ಕುಗಳು ಕಡಿಮೆ ಆಗ್ಲಿ ಅಂತ ಅನ್ಕೊಂಡು ನಾವೇನಂದ್ರೆ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ. ವೀಕ್ಷಕರೇ, ನಾವು ಇದೆಲ್ಲ ಮಾಡುವಂಥದ್ದು ಎಕ್ಸ್ಟರ್ನಲ್. ಆದ್ರೆ ಇಂಟರ್ನಲ್ಲಿ ಯಾವ ರೀತಿ ನಮ್ಮ ಆಹಾರ ಶೈಲಿ, ಜೀವನ ಪದ್ಧತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪದ್ರಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಜೊತೆಗೆ ನಾನೇನಂದ್ರೆ 5 ಸೂಪರ್ ಫುಡ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ಆ ಒಂದು 5 ಸೂಪರ್ ಫುಡ್ ಗಳನ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ದೇಹಕ್ಕೆ ಬೇಕಾಗಿರುವಂತ ಅಗತ್ಯವಾದ ಪೋಷಕಾಂಶಗಳು ದೊರಕಿ ಏನಂದ್ರೆ ಆಂಟಿ ಏಜಿಂಗ್ ಕಡಿಮೆ ಆಗ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನೋಡಿ ವೀಕ್ಷಕರೇ, ಈ ಮನೆಮದ್ದು ಆಹಾರಗಳನ್ನ ತಿಳ್ಕೊಳ್ಳೋ ಮುಂಚೆ ನಾವೇನಂದ್ರೆ ಈ ಆಂಟಿ ಏಜಿಂಗ್ ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಆಂಟಿ ಏಜಿಂಗ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ದೇಹದಲ್ಲಿ ಕೊಲಾಜಿನ್ ಅನ್ನುವಂತ ಒಂದು ಅಂಶ ಕಡಿಮೆ ಆದಾಗ ಏನಂದ್ರೆ ಈ ರೀತಿಯಾಗಿ ಆಂಟಿ ಏಜಿಂಗ್ ಆಗಿರಬಹುದು, ಚರ್ಮದ ಮೇಲೆ ಸುಕ್ಕುಗಳು, ನೆರಿಗೆಗಳು ಈ ರೀತಿಯಾಗಿ ಕಾಣಿಸ್ಕೊಳ್ತದೆ. ಸೊ ಯಾವಾಗ ನಾವು ಕೊಲಾಜಿನ್ ಮಟ್ಟವನ್ನ ಜಾಸ್ತಿ ಮಾಡ್ತೇವೆ, ಆವಾಗ ನಮ್ಮ ಸ್ಕಿನ್ ಏನಂದ್ರೆ ತುಂಬಾ ಚೆನ್ನಾಗಿ ಏನಂದ್ರೆ ಹೈಡ್ರೇಟ್ ಆಗಿರುತ್ತೆ. ಸೊ ಈಗ ಕಾರಣಗಳು ತಿಳ್ಕೊಳ್ಳೋದಾದ್ರೆ ನೋಡಿ, ಈ ಒಂದು ಆವಾಗ್ಲೇ ಹೇಳ್ದಾಗೆ ನಾನು ಚರ್ಮದ ಮೇಲೆ ಆಂಟಿ ಏಜಿಂಗ್, ಸುಕ್ಕುಗಳು, ನೆರಿಗೆಗಳು ಕಡಿಮೆ ಆಗ್ಲಿಕ್ಕೆ ಮುಖ್ಯವಾಗಿ ಕೊಲಾಜಿನ್ ಅಂಶ ಕಡಿಮೆ ಆಗಿರೋದ್ರಿಂದ. ಈ ಕೊಲಾಜಿನ್ ಅಂಶವನ್ನ ನಾವು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕೊಲಾಜಿನ್ ಮಟ್ಟ ಜಾಸ್ತಿ ಆಗಿ ಆ ಒಂದು ಚರ್ಮದ ಮೇಲೆ ಕಾಣುವಂತ ನೆರಿಗೆಗಳು, ಸುಕ್ಕುಗಳು ಎಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗ್ತವೆ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ವೀಕ್ಷಕರೇ, ನಾವು ಅತಿಯಾದ ಸೂರ್ಯನ ಬೆಳಕಿಗೆ ಮುಖವನ್ನ, ಚರ್ಮವನ್ನ ಒಡ್ಡೋದ್ರಿಂದ ಏನಾಗುತ್ತೆ, ಆ ನಮ್ಮ ಸ್ಕಿನ್ ಮೇಲೆ ಡ್ಯಾಮೇಜ್ ಉಂಟು ಮಾಡುತ್ತೆ. ಸೊ ಅದರಿಂದ ಕೂಡ ಏನಂದ್ರೆ ಈ ಆಂಟಿ ಏಜಿಂಗ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ಇತ್ತೀಚೆಗೆ ಏನಂದ್ರೆ ವರ್ಕ್ ಫ್ರಮ್ ಹೋಮ್, ಸರಿಯಾದ ಸಮಯದಲ್ಲಿ ಊಟ, ಆಹಾರ, ನಿದ್ರೆ ಮಾಡದೇ ಇರುವಂತದ್ದು, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡದೇ ಇರುವಂತದ್ದು ಈ ಒಂದು ಆಂಟಿ ಏಜಿಂಗ್ಗೆ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನಾವೆಲ್ಲರೂ ಕಾರಣಗಳನ್ನ ತಿಳ್ಕೊಂಡ್ವಿ. ಇದನ್ನ ಯಾವ ರೀತಿ ನಾವು ಎರಾಡಿಕೇಟ್ ಮಾಡಬೇಕು, ನಮ್ಮ ಆಹಾರ ಶೈಲಿ, ಜೀವನ ಪದ್ಧತಿ ಯಾವ ರೀತಿ ಇರಬೇಕು ಅಂತ ನೋಡೋದಾದ್ರೆ, ನಾವು ನಮ್ಮ ಆಹಾರದಲ್ಲಿ ಯಥೇಚ್ಛವಾಗಿ ಕೊಲಾಜಿನ್ ಹೆಚ್ಚಿರುವಂತ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಯಬೇಕು. ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಬಾಡಿ ಹೈಡ್ರೇಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗೋದಿಲ್ಲ. ಸೊ ಅದರಿಂದ ನೀರಿನ ಪ್ರಮಾಣವು ಕೂಡ ಏನಂದ್ರೆ ಜಾಸ್ತಿ ಇರಬೇಕು. ನೋಡಿ ವೀಕ್ಷಕರೇ, ನಾನು ನಿಮಗೆ 5 ಸೂಪರ್ ಫುಡ್ ಗಳನ್ನ ಹೇಳ್ತಿದ್ದೇನೆ. ಯಾವುದು ಆ ಸೂಪರ್ ಫುಡ್ ಅಂತಂದ್ರೆ, ಮೊದಲನೆಯದಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ಏನಂದ್ರೆ ಪ್ರೋಟೀನ್ ಅಂಶ ಇರುತ್ತೆ. ಸೊ ಇದು ನಮ್ಮ ಚರ್ಮವನ್ನ ಹೈಡ್ರೇಟ್ ಮಾಡುತ್ತೆ. ಜೊತೆಗೆ ಏನಂದ್ರೆ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತ ಅವಶ್ಯಕವಾಗಿರುವಂತ ಪ್ರೋಟೀನ್ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿಕೊಡುತ್ತದೆ. ಸೊ ನಾವು ದೈನಂದಿನ ಜೀವನದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಇನ್ನು ಎರಡನೆಯದಾಗಿ ನಿಂಬೆಹಣ್ಣು ಅಥವಾ ತುಪ್ಪ. ಈ ನಿಂಬೆಹಣ್ಣು ಇದು ಏನಂದ್ರೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಇರೋದ್ರಿಂದ ನಮ್ಮ ಚರ್ಮದ ಮೇಲೆ ಏನು ಆ ಚರ್ಮದ ಒಳಗಡೆ, ರಂಧ್ರದ ಒಳಗಡೆ ಏನು ಡಸ್ಟ್ ಪಾರ್ಟಿಕಲ್ ಎಲ್ಲ ಅಡಗಿಕೊಂಡಿರ್ತದೆ, ಸೊ ಆ ಡಸ್ಟ್ ಪಾರ್ಟಿಕಲ್ಗಳನ್ನ ತೆಗಿಲಿಕ್ಕೆ ಸಹಾಯ ಮಾಡುತ್ತದೆ. ಇನ್ನು ತುಪ್ಪ, ಸುಮಾರು ಜನ ಅನ್ಕೊಂಡಿದ್ದೀರಾ ಈ ತುಪ್ಪ ಬಂದ್ಬಿಟ್ಟು ಏನಂದ್ರೆ HDL, ಸೊ ತುಂಬಾನೇ ಏನಂದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ. ಅಲ್ಲ ವೀಕ್ಷಕರೇ, ಈ ತುಪ್ಪ ತಿನ್ನೋದ್ರಿಂದ ಏನಂದ್ರೆ ಇದು ಗುಡ್ ಕೊಲೆಸ್ಟ್ರಾಲ್, ನಮ್ಮ ದೇಹಕ್ಕೆ ಬೇಕಾಗಿರುವಂತ ಅವಶ್ಯಕವಾದ ಒಂದು ಪೋಷಕಾಂಶ. ಸೊ ಈ ತುಪ್ಪವನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ಚರ್ಮಕ್ಕೂ, ಜೊತೆಗೆ ಏನಂದ್ರೆ ನಮ್ಮ ಹೃದಯದ ಸಂಬಂಧಿ ಕಾಯಿಲೆಗಳಿಗೂ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಅದೆಷ್ಟೋ ವೈಜ್ಞಾನಿಕ ರಿಸರ್ಚ್ಗಳು ಪ್ರೂವ್ ಆಗಿವೆ. ಸೊ ಯಥೇಚ್ಛವಾಗಿ ತುಪ್ಪನ್ನು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ಏನಂದ್ರೆ ನಿಮ್ಮ ಚರ್ಮದ ಆ ಒಂದು ಕಾಂತಿಯನ್ನ ಮತ್ತು ನೆರಿಗೆ, ಸುಕ್ಕುಗಳನ್ನ ಮಾಯ ಮಾಡ್ಕೊಳ್ಬಹುದು. ಇನ್ನು ಎರಡನೆಯದಾಗಿ ವೀಕ್ಷಕರೇ, ಅಲೋವೆರಾ, ಲೋಳೆ ರಸ, ಘೃತಕುಮಾರಿ ಇದನ್ನ ವಾರದಲ್ಲಿ 2 ಸಲ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಚರ್ಮ ಯಂಗ್ ಆಗಿ, ಲುಕ್ ಆಗಿ ಕಾಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 4ನೇ ಮನೆ ಮದ್ದು ಬಾದಾಮಿ ಎಣ್ಣೆ. ನೋಡಿ ವೀಕ್ಷಕರೇ,
ರಾತ್ರಿ ಸರಿಯಾಗಿ ಚೆನ್ನಾಗಿ ನಿದ್ರೆ ಬರಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ ಈ ಬಾದಾಮಿ ಎಣ್ಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಈ ಬಾದಾಮಿ ಎಣ್ಣೆಯನ್ನ ಅಂಗಾಲಿಗೆ ಪಾದಗಳಿಗೆ ಹಚ್ಚಿ ಚೆನ್ನಾಗಿ ಏನಂದ್ರೆ ಮಸಾಜ್ ಮಾಡ್ಬೇಕು. ಸೊ ಜೊತೆಗೆ ಏನಂದ್ರೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಏನಾದ್ರು ಆಗಿದ್ರೆ ಆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇರುವಂತ ಪ್ಲೇಸ್ ಮೇಲೆ ಏನಂದ್ರೆ ನಾವು ಆ ಎಣ್ಣೆಯನ್ನ ಹಚ್ಚಿ ಲೈಟ್ ಆಗಿ ಏನಂದ್ರೆ ಮಸಾಜ್ ಮಾಡೋದ್ರಿಂದ ಕೂಡ ಏನಂದ್ರೆ ಆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಜೊತೆಗೆ ಏನಂದ್ರೆ ನಿದ್ರಾಹೀನತೆ ಸಮಸ್ಯೆ ನಿದ್ರೆಗೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನು ಕೊನೆಯದಾಗಿ 5ನೇ ಮನೆ ಮದ್ದು ವೀಕ್ಷಕರೇ, ವಿಟಮಿನ್ ಸಿ ಹೆಚ್ಚಿರುವಂತ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ನಿಂಬೆ ಹಣ್ಣಾಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಕಿತ್ತಳೆ, ಆರೆಂಜು, ಮೋಸಂಬಿ, ಆಮೇಲೆ ಗ್ವಾವಾ, ಈ ರೀತಿ ಏನಂದ್ರೆ ವಿಟಮಿನ್ ಸಿ ರಿಚ್ಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಕೂಡ ಏನಂದ್ರೆ ನಮ್ಮ ಚರ್ಮ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು ಏನಂದ್ರೆ ಕಾಣಿಸ್ಕೊಳ್ಳಲ್ಲ. ಸೊ ನೋಡಿ ವೀಕ್ಷಕರೇ, ನಾವು ಎಕ್ಸ್ಟರ್ನಲ್ಲಿ ಯೂಸ್ ಮಾಡೋದಕ್ಕಿಂತ ಇಂಟರ್ನಲ್ಲಿ ನಾವೇನು ತಿಳಿದುಕೊಂಡು ಆಹಾರಗಳನ್ನ ಸೇವನೆ ಮಾಡ್ತೇವೆ, ಸೊ ಅಂತ ಸಂದರ್ಭದಲ್ಲಿ ಆ ಒಂದು ಚರ್ಮದ ಲುಕ್ ಮತ್ತೆ ಆ ಒಂದು ಚರ್ಮದ ಕಾಂಪ್ಲೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಈ ಒಂದು ಆಂಟಿ ಏಜಿಂಗ್ ಸಮಸ್ಯೆ ಇದ್ರೆ ಈ ಒಂದು ಟಿಪ್ಸ್ ಅನ್ನ ನೀವು ಖಂಡಿತ ಎಲ್ಲರೂ ಫಾಲೋ ಮಾಡಲೇಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.